ನಾವು ಪ್ರತಿದಿನ ರಸ್ತೆಯಲ್ಲಿ ಓಡಾಡುತ್ತೇವೆ. ಅದು ಬೈಕಲ್ಲಾಗಿರಬಹುದು, ಕಾರಲ್ಲಾಗಿರಬಹುದು, ಬಸ್ಸಲ್ಲಾಗಿರಬಹುದು. ಆ ಓಡಾಟದ ವೇಳೆ ರಸ್ತೆ ಬದಿಯಲ್ಲಿ ಒಂದು ಕಲ್ಲು ಕಾಣುತ್ತೆ. ಆ ಕಲ್ಲಿನ ಮೇಲೆ ಊರಿನ ಹೆಸರು, ದೂರ ಬರೆದಿರುತ್ತೆ. ಅಂತಹ ಕಲ್ಲುಗಳನ್ನು ನೀವು ಗಮನಿಸಿದ್ದೀರಾ? ಇವುಗಳನ್ನು ಸಾಮಾನ್ಯವಾಗಿ ಕನ್ನಡದಲ್ಲಿ ಮೈಲುಗಲ್ಲು ಅಂತ ಹಾಗೂ ಇಂಗ್ಲಿಷ್ನಲ್ಲಿ ಮೈಲ್ ಸ್ಟೋನ್ ಅಂತ ಕರೆಯುತ್ತಾರೆ. ಈ ಮೈಲುಗಲ್ಲುಗಳು ಕೇವಲ ದೂರವನ್ನು ಮಾತ್ರ ಹೇಳೋದಿಲ್ಲ. ನೀವು ಯಾವ ರಸ್ತೆಯಲ್ಲಿ ಇದ್ದೀರಾ, ಆ ರಸ್ತೆಯನ್ನು ಯಾರು ನಿರ್ವಹಿಸುತ್ತಾರೆ, ತುರ್ತು ಸಂದರ್ಭದಲ್ಲಿ ನೀವು ಎಲ್ಲಿ ಇದ್ದೀರಾ, ಈ ಎಲ್ಲ ಮಾಹಿತಿಗಳನ್ನು ಕೊಡುತ್ತವೆ. ಈ ವಿಡಿಯೋದಲ್ಲಿ ಮೈಲುಗಲ್ಲು ಅಂದರೇನು, ಇದರ ಇತಿಹಾಸ, ಬಣ್ಣಗಳ ಅರ್ಥ ಮತ್ತು ಇವತ್ತಿನ ಕಾಲದಲ್ಲಿ GPS ಆಧಾರಿತ ಗೂಗಲ್ ಮ್ಯಾಪ್ ಇದ್ದರೂ ಇವು ಏಕೆ ಬೇಕು ಅನ್ನೋದನ್ನು ಇವತ್ತು ಸರಳವಾಗಿ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ವೆಹಿಕಲ್ ಪ್ಲಾನೆಟ್ ಯೂಟ್ಯೂಬ್ ಚಾನಲ್. ಮೈಲುಗಲ್ಲು ಎಂದರೆ ರಸ್ತೆಯಲ್ಲಿ ಓಡಾಡುವ ಪ್ರಯಾಣಿಕರಿಗೆ ತಾವು ಹೊರಟ ಸ್ಥಳದಿಂದ ಎಷ್ಟು ದೂರ ಬಂದಿದ್ದೇವೆ ಹಾಗೂ ತಲುಪುವ ಸ್ಥಳಕ್ಕೆ ಇನ್ನೆಷ್ಟು ದೂರ ಉಳಿದಿದೆ ಅನ್ನೋದನ್ನ ತಿಳಿಸುವ ಒಂದು ರಸ್ತೆಯ ಗುರುತು. ಸಾಮಾನ್ಯವಾಗಿ ಇದು ರಸ್ತೆಯ ಎಡಭಾಗದಲ್ಲಿ ಇರುತ್ತದೆ. ವಾಹನ ಸವಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಇರುತ್ತದೆ. ನೀವು ಗಮನಿಸಿದ್ದೀರಾ, ಮೈಲುಗಲ್ಲಿನ ಮೇಲ್ಭಾಗ ಅರ್ಧ ವೃತ್ತಾಕಾರ ಅಂದರೆ ಸೆಮಿ ಸರ್ಕ್ಯುಲರ್ ಆಕಾರದಲ್ಲಿ ಇರುತ್ತೆ. ಇದಕ್ಕೆ ಕಾರಣ ಮಳೆ ನೀರು ನಿಲ್ಲಬಾರದು, ಬಿಸಿಲು ಮಳೆಯಿಂದ ಕಲ್ಲು ಬೇಗ ಹಾಳಾಗಬಾರದು ಅಂತ. ಇದು ಸಂಪೂರ್ಣ ವೈಜ್ಞಾನಿಕ ವಿನ್ಯಾಸವಾಗಿದೆ. ಪ್ರಾಚೀನ ರೋಮನ್ ಕಾಲದಲ್ಲಿ ಮೈಲುಗಲ್ಲಿನ ಉದಯವಾಯಿತು. ಮೈಲುಗಲ್ಲು ಎಂಬ ಪದ ಲ್ಯಾಟಿನ್ ಭಾಷೆಯ ಮಿಲೆ ಪಾಸುಮ್ ಎಂಬ ಪದದಿಂದ ಬಂದಿದೆ. ಇದರ ಅರ್ಥ 1000 ಹೆಜ್ಜೆಗಳು. ಸುಮಾರು 2000 ವರ್ಷಗಳ ಹಿಂದೆ ರೋಮನರು ತಮ್ಮ ಸೈನಿಕರ ಸಂಚಾರಕ್ಕಾಗಿ ಪ್ರತಿಯೊಂದು ಮೈಲಿಗೆ ಒಂದು ಕಲ್ಲಿನ ಗುರುತು ಹಾಕಿದರು. ಅದರ ಮೇಲೆ ದೂರ ಮತ್ತು ಚಕ್ರವರ್ತಿ ಹೆಸರನ್ನು ಕೆತ್ತುತ್ತಿದ್ದರು. ಇನ್ನು ಭಾರತದಲ್ಲಿ ಮೌರ್ಯರ ಕಾಲದಲ್ಲಿ, ವಿಶೇಷವಾಗಿ ಅಶೋಕನ ಅವಧಿಯಲ್ಲಿ ರಸ್ತೆಯ ಬದಿಯಲ್ಲಿ ದೂರ ಸೂಚಿಸುವ ಗುರುತುಗಳು ಇದ್ದವು. ಇನ್ನು ಮೊಘಲರ ಕಾಲದಲ್ಲಿ ಕೋಸ್ ಮಿನಾರ್ ಎಂಬ ಗುರುತುಗಳನ್ನು ನಿರ್ಮಿಸಿದರು. ಒಂದು ಕೋಸ್ ಅಂದರೆ ಸುಮಾರು 3.2 ಕಿಲೋಮೀಟರ್. ಇನ್ನು ಬ್ರಿಟಿಷರ ಕಾಲದಲ್ಲಿ ಅಂಚೆ ಮತ್ತು ಸೇನಾ ಸಂಚಾರಕ್ಕಾಗಿ ಮೈಲುಗಲ್ಲುಗಳನ್ನು ವ್ಯವಸ್ಥಿತವಾಗಿ ಬಳಸಿದರು. ನಂತರ ಮೈಲಿನ ಬದಲು ಕಿಲೋಮೀಟರ್ ಪದ್ಧತಿ ಜಾರಿಗೆ ಬಂತು. ಹಳದಿ ಮತ್ತು ಬಿಳಿ, ಇದು ರಾಷ್ಟ್ರೀಯ ಹೆದ್ದಾರಿ. ಇವುಗಳನ್ನು ಕೇಂದ್ರ ಸರ್ಕಾರದ NHAL ನಿರ್ವಹಿಸುತ್ತದೆ. ಎರಡನೇದು ಹಸಿರು ಮತ್ತು ಬಿಳಿ, ಇದು ರಾಜ್ಯ ಹೆದ್ದಾರಿ. ರಾಜ್ಯದ PWD ಇಲಾಖೆ ನೋಡಿಕೊಳ್ಳುತ್ತದೆ. ಮೂರನೇದು ಕಪ್ಪು ಅಥವಾ ನೀಲಿ ಮತ್ತು ಬಿಳಿ, ಇದು ಜಿಲ್ಲಾ ಮತ್ತು ನಗರ ರಸ್ತೆಗಳು. ಜಿಲ್ಲಾಡಳಿತ ಅಥವಾ ಮಹಾನಗರ ಪಾಲಿಕೆಗಳು ಇವುಗಳನ್ನು ನಿರ್ವಹಿಸುತ್ತದೆ. ನಾಲ್ಕನೇದು ಕಿತ್ತಳೆ ಮತ್ತು ಬಿಳಿ, ಇದು ಗ್ರಾಮೀಣ ರಸ್ತೆಗಳು. ಸಾಮಾನ್ಯವಾಗಿ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಅಡಿಯಲ್ಲಿ ಇವುಗಳು ನಿರ್ಮಾಣವಾಗಿರುತ್ತದೆ. ಮೈಲುಗಲ್ಲುಗಳನ್ನು ನೆಲದಿಂದ ಸುಮಾರು 60 ರಿಂದ 80 ಸೆಂಟಿಮೀಟರ್ ಎತ್ತರದಲ್ಲಿ ರಸ್ತೆಯ ಎಡಭಾಗದಲ್ಲಿ ಸ್ಥಾಪನೆ ಮಾಡುತ್ತಾರೆ. ಸಾಮಾನ್ಯವಾಗಿ ರಸ್ತೆ ನಿರ್ಮಿಸಿದ ಗುತ್ತಿಗೆದಾರರು ಮೊದಲ 5 ವರ್ಷಗಳ ಕಾಲ ರಸ್ತೆಯ ಜೊತೆಗೆ ಮೈಲುಗಲ್ಲುಗಳನ್ನು ಸೇರಿ ನಿರ್ವಹಣೆ ಮಾಡಬೇಕು. ಆ ಅವಧಿ ಮುಗಿದ ನಂತರ ಆಯಾ ಇಲಾಖೆಗಳು ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತವೆ. ಖಂಡಿತವಾಗಿಯೂ ಬೇಕು. GPS ಅತ್ಯುತ್ತಮ ತಂತ್ರಜ್ಞಾನವಾದರೂ ಮೈಲುಗಲ್ಲುಗಳು ಈ ಕಾರಣಕ್ಕಾಗಿ ಅನಿವಾರ್ಯ. ಮೊದಲನೇದು ಇಂಟರ್ನೆಟ್ ಸಮಸ್ಯೆ. ಗ್ರಾಮೀಣ ಪ್ರದೇಶಗಳಲ್ಲಿ, ಕಾಡು ಅಥವಾ ಬೆಟ್ಟದ ಹಾದಿಗಳಲ್ಲಿ ಇಂಟರ್ನೆಟ್ ಸಂಪರ್ಕ ಇಲ್ಲದಿದ್ದಾಗ ಅಥವಾ ಸಿಗ್ನಲ್ ಕಟ್ ಆದಾಗ ಮೈಲುಗಲ್ಲುಗಳೇ ಏಕೈಕ ಆಸರೆ. ಎರಡನೇದು ಬ್ಯಾಟರಿ ಅವಲಂಬನೆ. ಫೋನು ಅಥವಾ GPS ಸಾಧನಗಳು ಬ್ಯಾಟರಿ ಖಾಲಿಯಾದಾಗ ಈ ಮೈಲುಗಲ್ಲುಗಳೇ ಅನಿವಾರ್ಯವಾಗಿದೆ. ಮೂರನೇದು ತುರ್ತು ಸಂದರ್ಭದ ಸ್ಥಳದ ಗುರುತಿಗಾಗಿ. ಅಪಘಾತ ಅಥವಾ ವೆಹಿಕಲ್ ಕೆಟ್ಟು ನಿಂತಾಗ ಸಹಾಯಕ್ಕಾಗಿ ಕರೆ ಮಾಡಿದರೆ ನೀವು ಯಾವ ಕಿಲೋಮೀಟರ್ನಲ್ಲಿ ಇದ್ದೀವಿ ಎಂದು ತಿಳಿಸಲು ಮೈಲುಗಲ್ಲುಗಳು ನಿಖರವಾದ ಮಾಹಿತಿ ನೀಡುತ್ತವೆ. ಇನ್ನು ನಾಲ್ಕನೇದು ದೃಶ್ಯ ದೃಢೀಕರಣ. GPS ತೋರಿಸುವ ದಾರಿಯು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಲು ರಸ್ತೆಯ ಬದಿ ಮೈಲುಗಲ್ಲುಗಳು ನಮಗೆ ಆತ್ಮವಿಶ್ವಾಸವನ್ನ ನೀಡುತ್ತದೆ. ಒಟ್ನಲ್ಲಿ GPS ಹೇಳೋದು ಹೇಗೆ ಹೋಗಬೇಕು, ಮೈಲುಗಲ್ಲುಗಳು ಹೇಳೋದು ನಾವು ಎಲ್ಲಿದ್ದೇವೆ ಎಂದು. ಮೊದಲನೇದು ನಿರ್ವಹಣೆಯ ಕೊರತೆ. ರಸ್ತೆ ಅಗಲೀಕರಣದ ಸಮಯದಲ್ಲಿ ಹಳೆಯ ಮೈಲುಗಲ್ಲುಗಳನ್ನು ಕಿತ್ತು ಹಾಕಲಾಗುತ್ತದೆ, ಆದರೆ ಅವುಗಳನ್ನು ಮರುಸ್ಥಾಪಿಸುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗುತ್ತದೆ. ಇನ್ನು ಎರಡನೇದು ನಗರ ಪ್ರದೇಶದ ಅತಿಕ್ರಮಣ. ನಗರಗಳಲ್ಲಿ ಫುಟ್ಪಾತ್ ಆಕ್ರಮಣ ಮತ್ತು ಜಾಹೀರಾತು ಫಲಕಗಳಿಂದಾಗಿ ಮೈಲುಗಲ್ಲುಗಳು ಕಾಣದಂತೆ ಮರೆಯಾಗುತ್ತಿವೆ. ಇನ್ನು ಮೂರನೇದು ವಾಹನಗಳ ಅಪಘಾತ. ವೇಗವಾಗಿ ಚಲಿಸುವ ವಾಹನಗಳು ನಿಯಂತ್ರಣ ತಪ್ಪಿ ಮೈಲುಗಲ್ಲುಗಳಿಗೆ ಡಿಕ್ಕಿ ಹೊಡೆದಾಗ ಅವು ಪುಡಿಯಾಗುತ್ತಿವೆ. ಇನ್ನು ನಾಲ್ಕನೇದು ಹವಾಮಾನ ವೈಪರೀತ್ಯ. ಮಳೆ ಮತ್ತು ತೀವ್ರ ಬಿಸಿಲಿನಿಂದಾಗಿ ಮೇಲಿರುವ ಬಣ್ಣ ಮತ್ತು ಅಕ್ಷರಗಳು ಮಸುಕಾಗುತ್ತಿವೆ. ಇದರಿಂದ ಪ್ರಯಾಣಿಕರಿಗೆ ಮಾಹಿತಿ ಸಿಗುವುದು ಕಷ್ಟವಾಗುತ್ತದೆ. ಪ್ರಸ್ತುತ ಸವಾಲುಗಳು ಮೈಲುಗಲ್ಲುಗಳು ಎದುರಿಸುತ್ತಿವೆ. ಮೊದಲನೇದು ನಿರಂತರ ಲಭ್ಯತೆ.
ಇದಕ್ಕೆ ಬ್ಯಾಟರಿ ಅಥವಾ ಇಂಟರ್ನೆಟ್ ಸಂಪರ್ಕದ ಅಗತ್ಯವಿಲ್ಲ. ಆದ್ದರಿಂದ ಇದಕ್ಕೆ ಹಗಲು ರಾತ್ರಿ ಎನ್ನುವುದೇ ಇಲ್ಲ. ಎರಡನೇದು ರಸ್ತೆಯ ವರ್ಗೀಕರಣ. ಮೈಲುಗಲ್ಲಿನ ಬಣ್ಣವನ್ನು ನೋಡಿ ನೀವು ರಾಷ್ಟ್ರೀಯ ಹೆದ್ದಾರಿಯಲ್ಲಿದ್ದೀರೋ, ರಾಜ್ಯ ಹೆದ್ದಾರಿಯಲ್ಲಿದ್ದೀರೋ ಅಥವಾ ಗ್ರಾಮೀಣ ರಸ್ತೆಯಲ್ಲಿ ಇದ್ದೀರೋ ಎಂದು ಸುಲಭವಾಗಿ ಗುರುತಿಸಬಹುದು. ಮೂರನೇದು ನಿಖರವಾದ ಸ್ಥಳ ಗುರುತಿಸುವಿಕೆ. ಅಪಘಾತ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ಸಹಾಯ ಕೋರುವಾಗ ನೀವು ಯಾವ ರಸ್ತೆಯ ಎಷ್ಟನೇ ಕಿಲೋಮೀಟರ್ನಲ್ಲಿದ್ದೀರಿ ಎಂದು ತಿಳಿಸಲು ಕೂಡ ಇವು ಅಗತ್ಯವಾಗಿದೆ. ನಾಲ್ಕನೇದು ಮಾನಸಿಕ ಧೈರ್ಯ. ಸುದೀರ್ಘ ಪ್ರಯಾಣದಲ್ಲಿ ಗುರಿ ತಲುಪಲು ಇನ್ನು ಎಷ್ಟು ದೂರವಿದೆ ಎಂದು ತಿಳಿಸುವುದು ಪ್ರಯಾಣಿಕರಿಗೆ ಮಾನಸಿಕ ನೆಮ್ಮದಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಐದನೇದು ಸಾರಿಗೆ ನಿರ್ವಹಣೆ. ರಸ್ತೆ ದುರಸ್ತಿ ಅಥವಾ ಸರ್ಕಾರಿ ಯೋಜನೆಗಳ ಗುರುತು ಹಾಕಲು ಇಲಾಖೆಗಳಿಗೆ ಇವು ಶಾಶ್ವತ ಸೂಚಕಗಳಾಗಿ ಕೆಲಸ ಮಾಡುತ್ತವೆ. ಮೊದಲನೇದು ಸ್ಥಿರ ಮಾಹಿತಿ. ರಸ್ತೆಯಲ್ಲಿ ಏನಾದರೂ ಅಡೆತಡೆ ಅಥವಾ ದಾರಿ ಬದಲಾವಣೆ ಅಂದರೆ ಡೈವರ್ಷನ್ ಇದ್ದರೆ ಮೈಲುಗಲ್ಲುಗಳು ಅದನ್ನು ತಿಳಿಸಲು ಸಾಧ್ಯವಿಲ್ಲ. ಎರಡನೇದು ಭಾಷೆಯ ಮಿತಿ. ಸ್ಥಳೀಯ ಭಾಷೆಯಲ್ಲಿ ಬರೆದಿರುವ ಮೈಲುಗಲ್ಲುಗಳು ಅನ್ಯ ಭಾಷಿಕರಿಗೆ ಅಥವಾ ಪ್ರವಾಸಿಗರಿಗೆ ಅರ್ಥವಾಗದಿರಬಹುದು. ಮೂರನೇದು ನಿರ್ವಹಣೆಯ ಅವಶ್ಯಕತೆ. ಕಾಲಕ್ಕೆ ಬಣ್ಣ ಬಳಿಯದಿದ್ದರೆ ಅಥವಾ ಗಿಡಗಂಟಿಗಳು ಬೆಳೆದು ಅವುಗಳನ್ನು ಮುಚ್ಚಿ ಹೋಗಿದ್ದರೆ ಓದಲು ಸಾಧ್ಯವಾಗುವುದೇ ಇಲ್ಲ. ಇನ್ನು ನಾಲ್ಕನೇದು ಸೀಮಿತ ಮಾಹಿತಿ. ಇವು ಕೇವಲ ದೂರವನ್ನು ಮಾತ್ರ ತಿಳಿಸುತ್ತದೆ. ಪರ್ಯಾಯ ರಸ್ತೆಗಳು ಅಥವಾ ಹತ್ತಿರದ ಆಸ್ಪತ್ರೆ, ಹೋಟೆಲ್ಗಳ ಮಾಹಿತಿ ಯಾವುದನ್ನು ನೀಡುವುದಿಲ್ಲ. ಐದನೇದು ದಾರಿ ತಪ್ಪಿಸುವ ಸಾಧ್ಯತೆ. ರಸ್ತೆ ಕಾಮಗಾರಿಗಾಗಿ ಅಥವಾ ಅಪಘಾತದಿಂದ ಕಲ್ಲುಗಳು ಬಿದ್ದು ಹೋದರೆ ಅಥವಾ ತಪ್ಪಾಗಿ ಸ್ಥಾಪಿಸಿದರೆ ಪ್ರಯಾಣಿಕರಿಗೆ ದಾರಿ ತಪ್ಪಬಹುದು. ಭಾರತದ ನಾಗ್ಪುರದಲ್ಲಿ ಇರುವ 0 ಮೈಲ್ ಸ್ಟೋನ್ ಒಂದು ಕಾಲದಲ್ಲಿ ಭಾರತದ ಎಲ್ಲ ದೂರಗಳ ಕೇಂದ್ರ ಬಿಂದುವಾಗಿತ್ತು. ಮೈಲುಗಲ್ಲುಗಳು ಸಾರ್ವಜನಿಕ ಆಸ್ತಿ. ಅದನ್ನು ಹಾಳು ಮಾಡುವುದು, ಮುರಿಯುವುದು, ತೆಗೆದುಹಾಕುವುದು ಇದು ಕಾನೂನು ಅಪರಾಧ. ಈ ತಪ್ಪಿಗೆ ದಂಡ ವಿಧಿಸಬಹುದು. ಆದ್ದರಿಂದ ಒಂದು ಕಲ್ಲು ಹೋದರೆ ಒಂದು ರಸ್ತೆ ಗುರುತೇ ಹೋದಂತೆ. ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ರಸ್ತೆ ಬದಿಯಲ್ಲಿರುವ ಈ ಮೈಲುಗಲ್ಲುಗಳು ಇಂದಿಗೂ ಅತ್ಯಂತ ಅಗತ್ಯವಾಗಿದೆ. ನೀವು ದಿನ ರಸ್ತೆಯಲ್ಲಿ ಓಡಾಡುವಾಗ ಯಾವ ಬಣ್ಣದ ಮೈಲುಗಲ್ಲಿನ ರಸ್ತೆಯಲ್ಲಿ ಓಡಾಡುತ್ತೀರಾ ಅಂತ ಒಂದು ಕಮೆಂಟ್ ಹಾಕಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿತ್ತಂದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ವೆಹಿಕಲ್ ಪ್ಲಾನೆಟ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.